ಶಬ್ದ ತೆಗೆದು ಅಪ್ಪ ನನ್ನ ಸಹೋದರ ನನ್ನ ಸಹೋದರಿ ರಕ್ಷಿಸುವಂತ ಕೇಳೋಣ. ಒಂದು ದೊಡ್ಡ ಕಣ್ಣೀರಾದ್ರೂ ಇಲ್ಲಿ ಸುರಿಯಲು, ಆತ್ಮಗಳಿಗಾಗಿ ಒಂದು ದೊಡ್ಡ ಕಣ್ಣೀರಾದರೂ ಇಲ್ಲಿ ಅದು ಕೆಳಗಡೆ ಬೀಳಲು ದೇವದೂತರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಮ್ಮ ದೂತರು ನಮ್ಮ ಕಣ್ಣುಗಳಲ್ಲಿ ಸುರಿಯುವಂತ ನೀರನ್ನು ಶೇಖರಿಸುವ ದೇವದೂತರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಶಬ್ದ ಹೇಳಲಿ, ಶಬ್ದ ಹೇಳಲಿ, ಶಬ್ದ ಹೇಳಲಿ. ಅಯ್ಯ, ನನ್ನ ಜನಗಳನ್ನು ರಕ್ಷಿಸು ಅನ್ನುವ ಶಬ್ದ ಮೌನವಾಗಿರೋದು. ಹಲ್ಲೆಲೂಯ. ಸತ್ತವನಿಗಾಗಿ ಅದೇ ಬಡ್ಕೊಳ್ಳಬೇಡಿ, ಸೆರೆಪಟ್ಟವನಿಗಾಗಿ ಬಿಕ್ಕಿ ಬಿಕ್ಕಿ ಅಳಿರಿ, ಬಿಕ್ಕಿ ಬಿಕ್ಕಿ ಅಳಿರಿ. ಅನೇಕರು ಸೈತಾನನ ಹಿಡಿತದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಕರ್ತನೇ ರಕ್ಷಿಸು ಅನ್ನುವ ಶಬ್ದ, ಒಂದು ಆಕ್ರಂದನದ ಶಬ್ದ ಹೇಳಲಿ. ಕರ್ತನೇ ಮನ ಮರುಗು ಅನ್ನುವಂತ ಒಂದು ಶಬ್ದ ಹೇಳಲಿ ನನ್ನ ದೇಶದ ಮೇಲೆ. ಕರ್ತನೇ ಮನ ಮರುಗಯ್ಯ, ನಿನ್ನ ಗಾಯವುಳ್ಳ ಕೈಗಳನ್ನ ನನ್ನ ಜನಗಳ ಮೇಲೆ ಚಾಚಯ್ಯ. ನಿನ್ನ ಬಿಡುಗಡೆ ಹಸ್ತವನ್ನ ನನ್ನ ಜನಗಳ மேல சாச்சையா. ஆண்டவரே, இந்தியாவுக்காக நீங்க சிலுவையில் அடிக்கப்பட்டு ரத்தம் சிந்தி ஜீவனையே கொடுத்தீங்களே ஏசப்பா. எங்க தேசத்தில் உள்ள எல்லா ஆத்துமாக்களையும் நீங்க சந்திக்கும்படிக்கு நாங்க ஜெபிக்கிறோம் ஏசப்பா. ஆண்டவரே, எல்லா கிராமங்களில் உள்ள ஆத்துமாக்களை சந்திக்கப்பா. எங்க இந்தியாவில் ஆண்டவரே 29 மாநிலங்கள் ஆண்டவரே 8 யூனியன் பிரதேசங்கள் ஏசப்பா. எல்லாரையும் நீங்க ரட்சிக்கும்படி உங்களுடைய பாதத்துல நாங்க கெஞ்சுகிறோம் ஏசப்பா. எங்களை ரட்சித்தீர் ஆண்டவரே. எங்க இந்திய தேசத்தில் ஜனங்களை ரட்சிங்க ஏசப்பா. எல்லா கிராமத்தில் உள்ள ஆத்துமாக்களை ரட்சிங்க ஏசப்பா. ஆண்டவரே, மனம் இறங்குங்க ஏசப்பா. விசேஷத்தை அறிவிக்கிறதற்கு அனுப்புங்க, இயேசுவை அறிவிக்கிறதற்கு அனுப்புங்க ஏசப்பா. இயேசுவை கேள்விப்பட்டால் தான் ஆண்டவரே ரட்சிப்பு வரும். இயேசுவே மனம் இறங்குங்க, சுவிசேஷம் அறிவிக்க உங்களுடைய ஊழியர்களை அனுப்புங்க, எழுப்புங்க அப்பா, எழுப்புங்க ஆண்டவரே. ஆத்ம பாரம் நிறைந்த ஊழியர்களை எழுப்புங்க, எழுப்புங்க ஏசப்பா, அனுப்புங்க ஏசப்பா. ನಾವು ಮೊದಲು ದೇವರಿಗೆ ಸ್ತೋತ್ರ ಹೇಳಬೇಕು. ಕಳೆದ 8 ತಿಂಗಳು ದೇವರು ನಮ್ಮ ಪ್ರಾರ್ಥನೆಗೆಲ್ಲ ಜಯ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳೋಣ. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡಿದಂತ ದೇವರೇ, ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ದೇವರೇ. ಹಲ್ಲೆಲೂಯಾ. ಕರ್ತನೇ, ಈ ಪ್ರಾರ್ಥನೆಯ ಮುಖಾಂತರವಾಗಿ ಇದು ಕರ್ನಾಟಕ ರಾಜ್ಯದಲ್ಲಿ ಕೊಂಡು ಬರುತ್ತಿರುವಂತಹ ಬದಲಾವಣೆಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಹಲ್ಲೆಲೂಯಾ. ಒಂದು ಜೀವನ ನೀವು ಪ್ರಾರಂಭ ಮಾಡಿರೋದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ.
ಆಸ್ತಿ ವಿಚಾರವಾಗಿ ಕೊಲೆಗಳು ನಡೀತಾ ಇರುವುದನ್ನು ನೋಡ್ತಾ ಇದ್ದೀವಿ ಸ್ವಾಮಿ. ಕರ್ತನೇ ಸ್ತೋತ್ರ ರಾಜನೇ, ಸಂಬಂಧದಲ್ಲಿ ಯಾವುದೇ ಪ್ರೀತಿ ಇಲ್ಲದ ಎಂಬುದನ್ನು ನಾವು ಕಾಣ್ತಾ ಇದ್ದೀವಿ ರಾಜ. ನಿಮ್ಮ ದೈವಿಕವಾದ ಹಸ್ತ ಸ್ವಾಮಿ. ಹಾಲೆಲೂಯಾ. ನಿಮ್ಮ ದೇಶದ ಮೇಲೂ ನಿಮ್ಮ ರಾಜ್ಯದ ಮೇಲೂ ಇದು ಬರತಕ್ಕಂತೆ ನಾವು ಪ್ರಾರ್ಥನೆ ಸ್ವಾಮಿ. ಆ ರೋಗದ ಕ್ರಿಯೆಗಳು ಸಂಪೂರ್ಣವಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕಲ್ವಾರಿ ಶಿಲುಬೆಯಲ್ಲಿ ಸ್ವಾಮಿ ನಮಗಾಗಿ ಕರ್ತನೆ, ನಮ್ಮ ರೋಗಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ಪಾಪಗಳಿಗಾಗಿ ಕರ್ತನೆ, ಎಲ್ಲರ ಬೆಳೆಗಳಿಗಾಗಿ ಸ್ವಾಮಿ ರಕ್ತವನ್ನು ಪರಿಶುದ್ಧ ರಕ್ತವನ್ನು ಸುರಿಸಿದ್ದೀರಾ ಸ್ವಾಮಿ. ನಿನ್ನ ಮಹಿಮೆ ಹೊರಪಡಲಿ ಸ್ವಾಮಿ. ಅಪ್ಪ ನಿನ್ನ ನಾಮ ಮಹಿಮೆ ಪಡಲಿ ರಾಜ. ಎಲ್ಲಾ ಕಡೆಯಲ್ಲಿ ರಾಜ ನಿನ್ನ ಮಹಿಮೆ ಹೊರಪಡಲಿ ಸ್ವಾಮಿ. ಓ ಜೀವನದ ಮಳೆ ಹೋಗಲಿ ಸುರಿಯಲಿ ರಾಜ, ಸುರಿಯಲಿ ಯೇಸುವಿನ ನಾಮದಲ್ಲಿ. ಇರುವಂತ ಎಲ್ಲ ತಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯ ಹೊಂದಲಿ ರಾಜ. ಲಯ ಎಲ್ಲ ಮೂಲೆ ಗ್ರಾಮ ಪಟ್ಟಣಗಳು ಒಂದೊಂದು ಜನಾಂಗ ಯೇಸುವನ್ನ ಅರಿಯಲೇ, ಯೇಸುವನ್ನ ತಿಳಿಯಲೇ, ಯೇಸುವನ್ನ ಆರಾಧಿಸಲೇ. ಎಲ್ಲ ನಾಲಿಗೆ ಯೇಸುವೆ ಕರ್ತನು ಒಡೆಯನು ರಕ್ಷಕನೇ ಎಂದು ಅರಿಕೆ ಮಾಡಲು ಎಲ್ಲ ಮೊಣಕಾಲುಗಳು ನಿನಗೆ ಅಡ್ಡ ಬೀಳಲೇ. ಚಿಕ್ಕ ಇದ್ದೇನೆ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಒಂದು ಚಿಕ್ಕ ನದಿಯಾಗಲಿ ಕೂಡಿರಬಹುದು, ಈ ನದಿ ಎಸ್ಟಾಬ್ಲಿಷ್ ಆಗ್ತದೆ. ಹಾಲೆಲೂಯಾ. ಈ ನದಿ ಹಾಗೆ ಇರೋದಿಲ್ಲ. ಎಲ್ಲ ಮಕ್ಕಳಿಗೂ ಇವತ್ತು ನಿಮ್ಮ ಮುಖಾಂತರ ನಾನು ನಮ್ದೆ ಆವಾಗಲೇ ಇವತ್ತು ಈ ನದಿಗಳಿಂದ ಇವತ್ತು ಕರ್ನಾಟಕದಲ್ಲಿ ಒಂದು ಜೀವನ ಬರಲಿಕ್ಕಿದೆ. ಹಾಲೆಲೂಯಾ. ಈ ನದಿಗಳಿಂದ ದೇಶದಲ್ಲಿ ಒಂದು ಮಾರ್ಪಾಡು ಬರಲಿಕ್ಕಿದೆ.